Hi everyone, welcome to our channel. Today we are going to discuss about the number system exercise 1.3 of class ninth. Before that, we are discussing some concepts regarding that exercise. First, reminder becomes zero. ರಿಮೈಂಡರ್ ಬಿಕಮ್ ಝೀರೋ ಯಾವಾಗ ಆಗುತ್ತೆ? ಎಕ್ಸಾಂಪಲ್ ನೀವೀಗ 1/2 ತಗೊಳ್ಳಿ. 1/2ನ ಡಿವೈಡ್ ಮಾಡಿ ಏನಾಯಿತು? 2 ಇಂದ 1ನ ಡಿವೈಡ್ ಮಾಡ್ತಾ ಇದೀವಿ. 0 ಪಾಯಿಂಟ್ ಅಲ್ವಾ? 0 2 5 10. ಸೊ ಕಂಪ್ಲೀಟಾಗಿ ಡಿವೈಡ್ ಆಯಿತು. ರಿಮೈಂಡರ್ ಏನಾಯಿತು? ಝೀರೋ. ಈ ರೀತಿ ಇರುವಂತಹ ನಂಬರ್ಸ್ನ ಯಾವಾಗ ರಿಮೈಂಡರ್ ಶುಡ್ ಬಿ ಝೀರೋ, ಆ ರೀತಿ ಇರುವಂತಹ ನಂಬರ್ಸ್ನ ನಾವೇನಂತ ಕರಿತೀವಿ ಅಂದರೆ ಟರ್ಮಿನೇಟಿಂಗ್ ಅಂತ ಕರಿತೀವಿ. ಟರ್ಮಿನೇಟಿಂಗ್. ಸೊ ಈ ರೀತಿ ಇರುವಂತಹ ನಂಬರ್ಸ್ನ ನಾವು ಟರ್ಮಿನೇಟಿಂಗ್. ಯಾವಾಗ ರಿಮೈಂಡರ್ ಶುಡ್ ಬಿ, ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ರಿಮೈಂಡರ್ ಝೀರೋ ಇದ್ದಾಗ ನಾವು ಅದನ್ನು ಟರ್ಮಿನೇಟಿಂಗ್ ಅಂತೀವಿ. ಅಂದರೆ ಇಟ್ ಡಿವೈಡ್ ಸಮ್ ಪಾಯಿಂಟ್ಸ್, ಅಂದರೆ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ ನಮಗೆ. ರಿಮೈಂಡರು ಝೀರೋ ಇರುತ್ತೆ. ಸೊ ನೆಕ್ಸ್ಟ್ ಬರೋಣ, ರಿಮೈಂಡರ್ ನೆವರ್ ಬಿಕಮ್ ಝೀರೋ. ಇದರಲ್ಲಿ ರಿಮೈಂಡರ್ ನೆವರ್ ಬಿಕಮ್ ಝೀರೋ. ಇದರಲ್ಲಿ ಎರಡು ನಂಬರ್ ತೊಗೊಂಡ್ರೆ, ಸಪೋಸ್ 1/7. 7ನ ಡಿವೈಡ್ ಮಾಡ್ತಾ ಹೋಗಿ. 7ಇಂದ ಡಿವೈಡ್ ಮಾಡಿದ್ರೆ 0.0. 7 1s 7. ಓಕೆನಾ? 3 ಮಿಕ್ತು 30. 7 4s 28. 2 ರಿಮೈನಿಂಗ್. 7 2s 14. ಎಷ್ಟಾಯಿತು? 7 2s 14. ಔಟ್ ಆಫ್ 10 minus 4 6 0. 7 8 56. ನೋಡಿ, ಈ ನಂಬರ್ಸ್ನ ಡಿವೈಡ್ ಮಾಡ್ತಾ ಹೋದರೆ ಕಂಟಿನ್ಯೂ ಆಗ್ತಾ ಇದೆ ನೋಡಿ. ಮತ್ತೆ 4 ಬರುತ್ತೆ. ಸೊ ಈ ರೀತಿ ಇರುವಂಥ ನಂಬರ್ಸು ಅಂದರೆ ಡಿವೈಡ್ ಮಾಡಿದ್ರೆ ಝೀರೋ ಬರಲ್ಲ, ರಿಮೈಂಡರು ಕಂಟಿನ್ಯೂ ಆಗ್ತಾ ಇರುತ್ತೆ. ಇಲ್ಲಿ ಇದು ಕೂಡ ಏನಾಗ್ತಾ ಹೋಗ್ತಾ ಇದೆ, ನಮಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ರೀತಿ ಇರೋಂತಹ ನಂಬರ್ಸ್ನ ನಾವೇನು ಹೇಳ್ತೀವಿ? ನಾನ್ ಟರ್ಮಿನೇಟಿಂಗ್ ಅಂತ ಹೇಳ್ತೀವಿ. ಹೇಗೆ ಹೇಳ್ತೀವಿ? ನಾನ್ ಟರ್ಮಿನೇಟಿಂಗ್. ಇಟ್ ವಿಲ್ ಬಿ ಕೀಪ್ ಆನ್ ಕಂಟಿನ್ಯೂಯಿಂಗ್. ನಾನ್ ಟರ್ಮಿನೇಟಿಂಗ್. ಓಕೆನಾ? ಸೊ ಈ ನಂಬರ್ಸು 1/7 ಕೀಪ್ ಆನ್ ಕಂಟಿನ್ಯೂಯಿಂಗ್. ಫಾರ್ ದಿಸ್ ನಂಬರ್ ವಿ ಆರ್ ಸೇಯಿಂಗ್ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್. ನೆಕ್ಸ್ಟ್ ಬರೋಣ. ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ನಂಬರ್ ತೊಗೊಳ್ಳಿ, 10/3. 10/3 ಡಿವೈಡ್ ಮಾಡಿ. 3ಇಂದ 10 ಡಿವೈಡ್ ಮಾಡಿದ್ರೆ 3 3s 9. ಓಕೆನಾ? 1 put point, take 0, again 3 3s 9, again 1 3 3s 9, again 1. ಸೊ ಏನಾಗ್ತಾ ಇದೆ? ಸೇಮ್ ನಂಬರ್ 3 ಅನ್ನೋದು ಏನಾಗ್ತಾ ಇದೆ? ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಸೊ ಈ ರೀತಿ ಇರುವಂಥ ನಂಬರ್ಸ್ನ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಅಂತೀವಿ. ನೋಡಿ, ರಿಮೈಂಡರ್ ಬಿಕಮ್ ಝೀರೋದ್ರಲ್ಲಿ ಇಟ್ ವಿಲ್ ಬಿ ಎಂಡ್. ಅಂದರೆ ರಿಮೈಂಡರ್ಸು ಝೀರೋ ಆಯಿತು, ಕಂಪ್ಲೀಟಾಗಿ ಡಿವೈಡ್ ಆಯಿತು. ಸೊ ಆ ರೀತಿ ಇರೋದನ್ನ ಟರ್ಮಿನೇಟಿಂಗ್ ಅಂತೀವಿ. ರಿಮೈಂಡರ್ ನೆವರ್ ಬಿಕಮ್ ಝೀರೋ, ಅದರಲ್ಲಿ 1/7 ತೊಗೊಂಡಾಗ ನಿಮ್ಗೆ ಏನಾಯಿತು? ಡಿವೈಡ್ ಆಗ್ತಾ ಹೋಗ್ತಾ ಇತ್ತು ಕಂಟಿನ್ಯೂಯಸ್ ಆಗಿ. ಇಟ್ ವೋಂಟ್ ಎಂಡ್. ಸೊ ಅದನ್ನು ನಾವು ನಾನ್ ಟರ್ಮಿನೇಟಿಂಗ್ ಅಂತ ಹೇಳಿದ್ವಿ. ಇಲ್ಲಿ 10/3 ತೊಗೊಂಡ್ವಿ. ಇದರಲ್ಲಿ 3 ಅನ್ನೋ ನಂಬರ್ಸು ರಿಪೀಟ್ ಆಗ್ತಾ ಇದೆ. ಈ ಮೇಲೆ 3 ಮೇಲೆ ಒಂದು ಲೈನ್ ಹೇಳಿದ್ರೆ ಇದು ರೆಕರಿಂಗ್ ಅಂತ, ಅಂದರೆ ಸೇಮ್ ನಂಬರ್ ರಿಪೀಟ್ ಆಗ್ತಾ ಇದೆ ಅಂತ. ಸೊ ಇದು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಅಂತ. ಓಕೆನಾ? ಇದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗೋಣ. Exercise 1.3. First main, write the following in decimal form and say what kind of decimal expansion each has ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ 36/100. 36/100 ಹೇಗೆ ಡಿವೈಡ್ ಮಾಡ್ಬೋದು? ನಿಮಗೆ ಡಿವೈಡ್ ಮಾಡ್ತಾ ಗೊತ್ತಾಗ್ತಾ ಇದೆ. ಇದು 0.36 ಬಂತು. ಸೊ ಡಿವೈಡ್ ಮಾಡಿ 100ಇಂದ 36ನ ಯು ಗೆಟ್ 3.6. 0.36. ದ ರಿಮೈಂಡರ್ ಶುಡ್ ಬಿ ಝೀರೋ. ಏನು ಹೇಳ್ತೀವಿ ಇದನ್ನು? ರಿಮೈಂಡರ್ ಝೀರೋ ಇದ್ದಾಗ ಇದನ್ನು ಟರ್ಮಿನೇಟಿಂಗ್.
ಓಕೆನಾ. ನೆಕ್ಸ್ಟ್ 1/11 ನಿಮಗೆ ಡಿವೈಡ್ ಮಾಡಿದ್ರೆ ನಿಮಗೆ 0.09090 ರಿಪೀಟ್ ಆಗ್ತಾ ಹೋಗುತ್ತೆ. 09 ರಿಪೀಟ್ ಆಗ್ತಾ ಇರೋದ್ರಿಂದ ಇದನ್ನು ಏನು ಹೇಳ್ತೀವಿ, ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. ಸೇಮ್ ನಂಬರ್ ರಿಪೀಟ್ ಆಗ್ತಾ ಇದೆ, ಸೊ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. 4 1/8, 8 4s 32, 32 + 1 33 ಡಿವೈಡ್ ಬೈ 8. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಕನ್ವರ್ಟ್ ಮಾಡಿದ್ದೀನಿ. ಡಿವೈಡ್ ಮಾಡಿದ್ರೆ ನಿಮಗೆ 4.125 ಎಕ್ಸಾಕ್ಟಾಗಿ ಬರುತ್ತೆ. ಸೊ ಇವಾಗ ಇದೇನೇನು ಹೇಳ್ತೀವಿ, ದ ರಿಮೈಂಡರ್ ಈಸ್ 0. ಸೊ ವಿ ಹ್ಯಾವ್ ಟು ಸೇ ದಟ್ ಇಟ್ ಈಸ್ ಎ terminating. Next 3 1/30. ಸೊ ನಿಮ್ಗೆ ಡಿವೈಡ್ ಮಾಡಿದ್ರೆ 0.230769 ಅಂತ ಬರ್ತಾಗುತ್ತೆ. ಸೇಮ್ ನಂಬರ್ ರಿಪೀಟ್ ಆಗುತ್ತೆ, 230769. ಸೊ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್ ಅಂಡ್ ರೆಕರಿಂಗ್. ಓಕೆನಾ. 2/11 ಅಷ್ಟೇ ಡಿವೈಡ್ ಮಾಡಿ ನಿಮಗೆ 0.18 ರೆಕರ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಆಲ್ಸೋ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. ಓಕೆನಾ. ಸೊ ನೆಕ್ಸ್ಟ್ 329 ಡಿವೈಡ್ ಬೈ 400. ಅದನ್ನು ಡಿವೈಡ್ ಮಾಡಿದ್ರೆ ನಿಮಗೆ 0.8225 ಅಂತ ಬರ್ತಾ ಹೋಗುತ್ತೆ. ಡಿವೈಡ್ ಮಾಡಿ ನೋಡಿ. ಸೊ ಇದು ಬಂದು ನಿಮಗೆ ನಾನ್ ಟರ್ಮಿನೇಟಿಂಗ್ ಅಂತ ಬರುತ್ತೆ. ನಾನ್ ಟರ್ಮಿನೇಟಿಂಗ್ ಯಾಕೆಂದರೆ ಇಟ್ ಕೀಪ್ ಆನ್ ಕಂಟಿನ್ಯೂಯಿಂಗ್. ಓಕೆನಾ. Next problem, you know that 1/7 is equal to 0.142857 ಅದು ರೆಕರಿಂಗ್ ಆಗ್ತದೆ. Can you predict what the decimal expansion of 2/7, 3/7, 4/7, 5/7, 6/7 are without actual doing the long division? If so, how ಅಂತ ಕೇಳಿದ್ದಾರೆ. ಸ್ಟಡಿ ದ ರಿಮೈಂಡರ್ ವೈಲ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ 1/7 ಕೇರ್ಫುಲಿ ಅಂತ ಹಿಂಟ್ ಕೊಟ್ಟಿದ್ದಾರೆ. ಸೊ ಲೆಟ್ ವಿ ಸ್ಟಾರ್ಟ್. ಸೊ ನೋಡಿ 1/7 ಏನು ಕೊಟ್ಟಿದ್ದಾರೆ, 0.142857 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಫಸ್ಟು ನೆಕ್ಸ್ಟು 2/7 ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಏನು ಮಾಡಬೇಕು, 1/7 ಅಂದರೆ ಏನು, ಹೇಗೆ ಬರಿಬೋದು 2/7ನ, 2 × 1/7 ಅಂತ ಬರಿಬೋದು. ಓಕೆನಾ. 1/7 ಅಂದರೆ ವ್ಯಾಲ್ಯೂ ಏನು, 0.142857 ರೆಕರಿಂಗ್ ಆಗಿರೋದ್ರಿಂದ ಮಲ್ಟಿಪ್ಲೈ ಮಾಡಿ ನಿಮಗೆ ಎಷ್ಟು ಬರುತ್ತೆ, 0.285714. ಇದು ಕೂಡ ರೆಕರಿಂಗ್. ಮಲ್ಟಿಪ್ಲಿಕೇಶನ್ ಪ್ರಕಾರ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು 3/7. ಇದು ಹಾಗೇ ಹೇಗೆ ಬರೀದ್ರೆ 3 × 1/7. So 3 into again 0.142857. So you get 0.428571 recurring. ಓಕೆನಾ. ಸೊ ಇದೇ ರೀತಿ ನೀವು ಒಂದು ಟ್ರೈ ಮಾಡಿ. 4/7, 5/7, 6/7. 4/7 ಹೇಗೆ ಮಾಡಬೇಕು, 4 × 1/7 ಅಗೇನ್ 4 × 0.142857 ಮಲ್ಟಿಪ್ಲೈ ಮಾಡಿ ಆನ್ಸರ್ ಇಡಿ. 5ಇಂದ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ 6ಇಂದ ಮಲ್ಟಿಪ್ಲೈ ಮಾಡಿ, ಯು ಗೆಟ್ ದ ಆನ್ಸರ್. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್, express the following in the form of p/q where p and q are integers and q is not equal to 0. So we are going to the decimal 0.66 ಏನಾಗಿದೆ ರೆಕರಿಂಗ್ ಅಂತ ಇದೆ. ಇದನ್ನ ಏನು ಮಾಡಬೇಕು, we are going to express in the form of p/q. p/q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಲೆಟ್ ವಿ ಸ್ಟಾರ್ಟ್. ಓಕೆ, 0.6 ಫಸ್ಟ್ ಕ್ವಶನ್. ಸೊ ಲೆಟ್ 0.6 ರೆಕರಿಂಗ್ನ ಹೆಕ್ಸ್ ಅಂತ ಅಂದ್ಕೊಳ್ಳೋಣ.
ಸೊ ಎಕ್ಸ್ ಇಸ್ ಈಕ್ವಲ್ ಟು 0.6 ತೊಗೊಳ್ಳೋಣ. ಇವಾಗ ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ 10, 10ಇಂದ ಮಲ್ಟಿಪ್ಲೈ ಮಾಡೋಣ. ಏನಾಯಿತು? ಎಕ್ಸ್ ಇಸ್ ಈಕ್ವಲ್ ಟು 0.6 ಇಂಟು 10. ಇಲ್ಲೂ ಕೂಡ ಏನಾಯಿತು? 10ಇಂದ ಮಲ್ಟಿಪ್ಲೈ. ಏನಾಯಿತು? 10 ಇಂಟು ಎಕ್ಸ್ 10x. ಇಲ್ಲಿ 0.66 ರೆಕರಿಂಗ್ ಇರೋದ್ರಿಂದ ಇನ್ನೊಂದು 6 ಎಕ್ಸ್ಟ್ರಾ ತೊಗೊಂಡ್ವಿ. ಇವಾಗ ಏನಾಯಿತು? 6.6 ಆಯಿತು. ಇದು ರೆಕರಿಂಗ್ ಆಯಿತು. ಓಕೆನಾ? 6.6ನ ಹೇಗೆ ಬರಿಬೋದು? 6 ಪ್ಲಸ್ 0.6 ನೋಡಿ, ಆ್ಯಡ್ ಮಾಡಿದ್ರೆ ಸೇಮ್ ಬರುತ್ತೆ. 6 ಪ್ಲಸ್ 0.6 ನಿಮ್ಗೇನು ಬಂತು? 6.6 ಬಂತು. ಓಕೆನಾ? 10x is equal to 6 ಪ್ಲಸ್ 0.6ನ ರೆಕರಿಂಗ್ನ ಏನಂತ ತೊಗೊಂಡಿದ್ದೀವಿ? ಇಲ್ಲಿ ಮೇಲೆ ಎಕ್ಸ್ ಅಂತ ತೊಗೊಂಡಿದ್ದೀವಿ. 10x ಪ್ಲಸ್ ಎಕ್ಸ್ನ ಈ ಕಡೆ ತೊಗೊಳ್ಳಿ, ಮೈನಸ್ ಎಕ್ಸ್ ಆಯಿತು, ಇಸ್ ಈಕ್ವಲ್ ಟು 6. 10x ಮೈನಸ್ ಎಕ್ಸ್ ಏನಾಯಿತು? 9x. 9x ಇಸ್ ಈಕ್ವಲ್ ಟು 6. ಓಕೆನಾ? ಎಕ್ಸ್ ಇಸ್ ಈಕ್ವಲ್ ಟು 6 ಡಿವೈಡ್ ಬೈ 9. ಏನಾಯಿತು? ಡಿವೈಡ್ ಮಾಡಿ. 2 3s 3 2s are 3 3s are. So you get 2/3. That's your answer. So 0.6ನ ಏನು ಮಾಡಿದ್ದೀವಿ? ಡೆಸಿಮಲ್ ಫಾರ್ಮ್ p/q ಫಾರ್ಮಲ್ಲಿ ಮಾಡಿದ್ದೀವಿ. ನಿಮ್ಮ ಆನ್ಸರ್ ಮಾಡ್ಕೋಬೋದು ನೋಡಿ. ಹೇಗೆ ಅಂದರೆ ವೆರಿಫಿಕೇಷನ್ನು 3ಇಂದ 2ನ ಡಿವೈಡ್ ಮಾಡಿ. 2 ಡಿವೈಡ್ ಆಗುತ್ತಾ? ಇಲ್ಲ. 0 ಪಾಯಿಂಟ್ ತೊಗೊಂಡ್ವಿ. 3 ಎಸ್ಸಾ 3 6 18 ಅಲ್ವಪ್ಪ? ಮತ್ತು 2 ಬಂತು, ಮತ್ತು 0. 3 6 18 ಏನಾಗ್ತಾ ಇದೆ? 6 ರೆಕರಿಂಗ್ ಆಗ್ತಾ ಇದೆ, ಹೌದಾ? ಮತ್ತು 2 ಬಂತಲ್ವಾ? ಸೊ 2 ರಿಮೈಂಡ್ ಆಗ್ತಾ ಹೋಗುತ್ತೆ, 6 ರೆಕರಿಂಗು. ನಿಮ್ಗೆ ಆನ್ಸರ್ ಏನು ಬಂತು? 0.66. ನೋಡಿ, 0.6ನ 2/3 ಫಾರ್ಮಲ್ಲಿ ತೊಗೊಂಬಂದಿದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ 0.47. 7 ಏನಾಗ್ತಾ ಇದೆ? ರೆಕರಿಂಗ್ ಆಗ್ತಾಯಿದೆ. 4ಗೆ ರೆಕರಿಂಗ್ ಇಲ್ಲ. ಸೊ ತೊಗೊಳ್ಳೋಣ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0.477. 7 ರೆಕರ್ ಆಗ್ತಾ ಇದೆ ಅಲ್ವಾ? ಸೊ ಏನು ಮಾಡೋಣ? ಇದನ್ನು ಮಲ್ಟಿಪ್ಲೈ ಬೈ 2 ಡಿಜಿಟಲ್ ಬರೋದು 100 ಮಾಡ್ಕೊಳ್ಳೋಣ. ಓಕೆನಾ? ಮಲ್ಟಿಪ್ಲೈ ಬೈ 100 ಏನಾಯಿತು? 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 0.477 ಇಂಟು 100. ಓಕೆನಾ? ಸೊ ಏನಾಯಿತು? 100x ಇಸ್ ಈಕ್ವಲ್ ಟು 47.7 ರೆಕರಿಂಗ್. ಸಾರಿ, ಇದು 100 ಅಲ್ಲ, 10ಇಂದ ಮಲ್ಟಿಪ್ಲೈ ಮಾಡಿ. 10ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಯಿತು? 10 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 4.77 ರೆಕರಿಂಗ್ ಆಯ್ತಲ್ವಾ? ಸೊ 10x ಹಾಗೆ ತೊಗೊಳ್ಳಿ. ಇಲ್ಲಿ ನೋಡಿ 4.77 ಇದೆ ನೋಡಿ. 0.7ನ ನಾನು ಚೇಂಜ್ ಮಾಡ್ತೀನಿ. 0.7ನ ಹೇಗೆ ಬರಿತೀನಿ ಅಂದರೆ 4.7 ಇದೆಯಲ್ವಾ, ಇದನ್ನು ಹೇಗೆ ಬರಿತೀನಿ? 0.7ನ 3.3 ಪ್ಲಸ್ 0.4 ಅಂತ ಬರಿತೀನಿ. ಓಕೆನಾ? ಸೊ ಇದು ಹಾಗೆ 4 ಹಾಗೆ ಇರುತ್ತೆ. 4.7ನ 4.3 ಪ್ಲಸ್ 0.4 ನೋಡಿ. 3 ಪ್ಲಸ್ 4 ಏನಾಯಿತು? 4.3 ಪ್ಲಸ್ 0.4 4.7 ಆಯ್ತು, ಹೌದಲ್ವಾ? ಈ ಕಾನ್ಸೆಪ್ಟ್ ಒಂಚೂರು ನೋಡ್ಕೊಳ್ಳಿ. ಇದನ್ನು ಸ್ಪ್ಲಿಟ್ ಮಾಡ್ತೀನಿ. 4.3 ಪ್ಲಸ್ 0.47 ರೆಕರಿಂಗ್ ಆಯಿತು. ಓಕೆನಾ? ಅರ್ಥ ಆಗ್ತಾ ಇದೆಯಾ? 0.7ನ 4.7 ಇದೆಯಲ್ಲ, ಈ 0.7ನ 4.3 ಪ್ಲಸ್ 0.4 ಅಂತ 7ನ ಮಾತ್ರ ಸ್ಪ್ಲಿಟ್ ಮಾಡಿದ್ದೀನಿ. ಈ ಕಡೆ 3 ಬಂತು, ಈ ಕಡೆ 4 ಬಂತು. 7 ಹಾಗೆ ಇದೆ ರೆಕರಿಂಗು. ಓಕೆನಾ? 10x ಈಸ್ ಈಕ್ವಲ್ ಟು 4.3 0.47 ರೆಕರಿಂಗ್ನ ಏನಂತ ಹಾಕ್ಕೊಂಡಿದ್ದೀನಿ? ಎಕ್ಸ್ ಅಂತ ಹಾಕ್ಕೊಂಡಿದ್ದೀನಿ. ಓಕೆನಾ? ಸೊ 10x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 4.3. 10x ಅಂದರೆ 9x ಇಸ್ ಈಕ್ವಲ್ ಟು 4.3.
x is equal to 4.3 ಡಿವೈಡ್ ಬೈ 9. ಪಾಯಿಂಟ್ ನ್ಯೂಮರೇಟರಲ್ಲಿರೋದು ರಿಮೂವ್ ಮಾಡಿ. ಇಲ್ಲಿ ರಿಮೂವ್ ಮಾಡಿದ್ರೆ ಡಿನೋಮಿನೇಟರ್ಗೆ 0 ಬರುತ್ತೆ. 43 ಡಿವೈಡ್ ಬೈ 90. x is equal to 43 divided by 90. This is the your p by q form. Next problem 0.001. So let x is equal to 0.001. In 3 numbers ಕೂಡ recurring ಆಗಿದೆ. So multiplied by ಏನಂತ 1000. Okay, 1000 into x is equal to 0.001 into 1000. ಓಕೆ, ಇದು ರೆಕರಿಂಗ್ ಆಗಿರೋದ್ರಿಂದ ಸೊ ನಿಮಗೆ 1000 x is equal to 1 point. ಓಕೆ, ಸೇಮ್ ನಂಬರ್ 001 ರೆಕರಿಂಗ್. ಸೊ 1000 x is equal to 1 plus 0.001 ರೆಕರಿಂಗ್. ಸ್ಪ್ಲಿಟ್ ಮಾಡಿದೆ. 1000 x is equal to 1 plus x. ಶಿಫ್ಟ್ ಮಾಡಿ 1000 x minus x is equal to 1. 1000 x minus x, you get 999 x is equal to 1. X is equal to 1 divided by 999. So this is your p by q form. Thank you for watching. If you have any doubts, please comment on the comment box. Please subscribe, like ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ. ಥ್ಯಾಂಕ್ ಯು.